ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಹಿತ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗೋದ್ರಿಂದ ಟೈಮ್ ನೋಡಿ 11 ಗಂಟೆ. ಇವಾಗ ನಾಷ್ಟಕ್ಕೆ ಹೋಗ್ತಾ ಇದ್ದೀನಿ. ನಾಷ್ಟ ಮಾಡೋಕ್ಕೆ ನನ್ನ ತಂಗಿ ಏನು ಮಾಡ್ತಾರೆ ನೋಡೋಣ. ಪ್ರಿಯಾ ಆಯ್ತಾ? ಆದರೂ ಹೇಳು ಚಾನಲ್ಗೆ ಅಷ್ಟೇ. ಬ್ಯುಸಿ ಲ್ಯಾಪ್ಟಾಪ್. ಮಮ್ಮಿ ಏನು ನಾಷ್ಟ? ಇಡ್ಲಿ, ಹಾಂ. ಚಿಕನ್ ಸಾಂಬಾರು, ಮಟನ್ ಫ್ರೈ. ಏನಿವತ್ತು ಸಂಡೇ ಮನೇಲಿ ಮಾಡಿಬಿಟ್ಟಿದ್ದೀರಾ ನಾಷ್ಟನ? ಏನು ಮಾಡಬೇಕು? ಅಲ್ಲ, ಯಾವಾಗಲೂ ಹೋಟ್ಲಲ್ಲಿರೋದಲ್ಲ. ಮೈ ಹೆಂಗಿರುತ್ತೋ ಹಂಗೆ. ಇಡ್ಲಿ ಹೋಟ್ಲದೇ ಗೊತ್ತು. ಇಡ್ಲಿ, ಮಟನ್ ಸಾರು, ಮಟನ್ ಫ್ರೈ, ವೆರೈಟಿ ಇವತ್ತು. ಗೈಸ್ ನೋಡಿ, ನಮ್ಮಮ್ಮ ಕ್ಲೀನ್ ಮಾಡ್ತಾ ಇರೋದು. ಗೈಸ್ ನಡೀರಿ, ನಮ್ಮ ತಂಗಿ ನೋಡ್ಕೊಂಬರೋಣ ಏನು ಮಾಡ್ತೈತೆ. ಇನ್ನೇನು ಮಾಡತ್ತೆ? ಲ್ಯಾಪ್ಟಾಪ್ ಇಟ್ಕೊಂಡು ಮಲ್ಕಿರುತ್ತೆ. ಮಲ್ಕೊಂಬಿಟ್ಟೈತೆ. ಗೈಸ್ ಸಂಡೇ ಅಂತ ಫುಲ್ ಬೆಂಡೆ ತುತ್ತೋರ ಕ್ಲೀನಿಂಗ್ ಮಾಡು ಅಂತ. ಏನ್ರಮ್ಮ? ಇವತ್ತೇ ಮರ್ಚಿಟ್ಟಿಲ್ಲ, ದಿನ ಮರ್ಚಲ್ವಾ? ಒಂದಿನ ಆಗಿ ಒಂದು ಅರ್ಧ ಗಂಟೆ ಆಯ್ತು. ಕಳ್ಳ 1 ರೂಪಾಯಿ ಕದ್ರು ಕಳ್ಳನೇ, 1000 ರೂಪಾಯಿ ಕದ್ರು ಕಳ್ಳನೇ. ಅವ್ರ ಕೆಲಸ ಏನೈತೆ ಅದು ಮಾಡಬೇಕು. ಎದ್ದಿ ಮತ್ತು ಬೆಳಿಗ್ಗೆ ಯಾಕೆ ನಾಷ್ಟ ಮಾಡ್ಕೊಡಲ್ಲ? ಹೊಟ್ಟೆಗಂತೂ ಉಪವಾಸ ಇದ್ದು ಕಳ್ಸಲ್ವಲ್ಲ. ಮಾಡ್ತೀನೋ ಬಿಡ್ತೀನೋ, ಉಪವಾಸ ಕಳಿಸ್ತೀನ. ನೀವೇನು ಮಾಡ್ತೀರ? ನಾನು ಹೋಟ್ಲಲ್ಲಿ ತೊಗೊಂಡೋಗೋದು. ದುಡ್ಡು ಯಾರು? ನೀನು ದುಡ್ಡು ತರ್ತೀಯಾ? ನಮ್ಮ ಅಪ್ಪಂದು. ಹೌದಂತೆ. ನಿಮ್ಮಪ್ಪ ಕೊಟ್ಬಿಡ್ತಾರೆ. ಇಲ್ಲ ಮತ್ತೆ ಸುಮ್ಮನೆ ಇಲ್ಲ. ಆಫ್ ಮಾಡಲಾ ಫೋನು? ಇನ್ಕೆ ಬೈಕಾಯ್ತಲ್ವಾ? ನನಗೆ ಬೈವಾ? ಬೈದ್ಬಿಟ್ಟು ಬಿಟ್ರೆಷ್ಟು ನನ್ನ ಕೆಲಸ ನಾನೇ ಮಾಡ್ಕೊಳ್ಬೇಕು. ಅಯ್ಯೋ ಹಂಗಾರೆ ಸೋಕೇಶ್ ಕ್ಲೀನ್ ನೀವೇ ಮಾಡ್ಬಿಡ್ರಿ. ಯಾಕೆ ಹೇಳ್ಬಿಡು? ನಿಮ್ಮನ್ನ ಸಾಕಿ ದೊಡ್ಡವನ್ ಮಾಡಿದ್ದು ನೀವು ಹೇಳ್ದಂಗೆ ನಾನು ಕೇಳಕ್ಕಲ್ಲ. ಅರ್ಥ ಆಯ್ತಾ? ಆಮೇಲೆ ಮಕ್ಕಳು ಎಷ್ಟೋ ಉದ್ದೇಶ ನಮ್ಮ ವಯಸ್ಸಾಗಿದ್ದ ಕಾಲಕ್ಕೆ ಅವು ಮಾಡ್ಲಿ ಅಂತ. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನಮ್ಮನ್ನ ನಾವೇ ನೋಡ್ಕೊಂಡು ನಿಮ್ಮನ್ನ ಯಾಕೆ ಇರ್ಬೇಕಾಯ್ತು? ಆಮೇಲೆ ನಾನು ನನ್ನ ಗಂಡ ಆರಾಮಾಗಿತ್ತು. ಅಯ್ಯೋ ಮನೆ ಇಟ್ಕೊಂಡು ನಮ್ಗೇನು ಬೇಕಾದ್ರು ಎಷ್ಟು ನೋಡ್ಕೊಳ್ಳಿ. ಹಿಂಗಿರೋದನ್ನ ಹೆಂಗೆ ಮಾಡ್ತೀನಿ ಅಂತ ಇವಾಗ. ನೋಡಿ, ಕ್ಲೀನ್ ಮಾಡಿದ್ದೀನಿ. ಈ ಥರ ಮಾಡಿದ್ದೀನಿ. ಇವಾಗ ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗ್ತಾಯಿದ್ದೀನಿ. ತುಂಬ ದಿನ ಆಯಿತು ನಾವು ಮೀಟ್ ಮಾಡಿ. ಹಂಗೆ ಎಲ್ಲೋ ರೈಡ್ಗೆ ಹೋಗೋಣ ಅಂತಾನೆ. ಬನ್ನಿ ಹೋಗೋಣ. ಯಾವ ರೈಡು? ಕಾರಲ್ಲಿ ರೈಡ್ ಹೋಗ್ತಾಯಿದ್ದೀವಿ. ಅದಕ್ಕೋಸ್ಕರ ಹೋಗೋಣ ಬನ್ನಿ. ನಡಿಯಪ್ಪ ಸುಮ್ಮನೆ ನಡೆ ಅಂದ್ಬಿಟ್ಟು ಕಾರ್ ಎತ್ತಾ ಇದೆಯಾ? ಏನ ಆಫ್ ಮಾಡೋದು? ನಿಲ್ಸೋವಲ್ಲ. ಇವೆಲ್ಲ ವಿಡಿಯೋ ಮಾಡ್ಬಿಡಪ್ಪ. ಅವನ್ ಮತ್ತೆ ಸಮಾಚಾರ? ಎಲ್ಲಿಗೋಗ್ಬೇಕು ಹೇಳು? ಎಲ್ಲಿಗೋಗ್ಬೇಕು? ಎಲ್ಲೋಗೋಣ ಹೇಳು? ನೀನು ಹೇಳು. ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನೀನು ಕರೆದ್ರೆ ನಾನು ಬಂದೆ. ಪೆಟ್ರೋಲ್ ಹಾಕ್ಸ್ಕೊಬೇಕು ಇವಾಗ. ಪೆಟ್ರೋಲ್ ನೀವೇನು ಸಾವುಕಾರ ಮಧ್ಯೆ ಹಾಕ್ಸ್ತೀರ? ನೀವು ಫುಲ್ ಟ್ಯಾಂಕ್ ಹಾಕ್ಸೋರು, ನಾವು ಅರ್ಧ ಟ್ಯಾಂಕು ಹಾಕ್ಸಲ್ಲ. ಅದಕ್ಕೆ ನಾವು ಹಂಗೆ ಬಂದಿರೋದು. ನೀನು ಕಾರಲ್ಲಿ ಬಂದಿರೋದು. ಬ್ರೋ, ಕಾರ್ ಎತ್ಕೊಂಬಂದ್ರೆ ನೀನು ಬಂದಿರ್ತಿದ್ದೆಪ್ಪ. ಇಲ್ಲಪ್ಪ, ಗ್ಯಾರಂಟಿ ಬರುತ್ತೆ. ಇಲ್ಲ, ನನಗೆ ಕಾರ್ ಕೊಡಲ್ಲ. ನಂಗೆ ಓಡ್ಸೋಕ್ಕೆ ಬರಲ್ಲ. ಕಾರ್ ಕೊಡೋದಂತೆ ಕಲ್ತಿದ್ದೆ ನಿನ್ನಿಂದ ಕಣ. ಯಾಕೋ ಸುಳ್ಳು ಹೇಳ್ದೆ? ನಂಗೆ ಕಾರ್ ಓಡ್ಸೋಕ್ಕೆ ಬರಲ್ಲ. ತೊಳ್ಕೊ. ಎಲ್ಲೋಗೋಣ ಹೇಳೋ ಬೇಗ? ಎಲ್ಲ ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ಬೇಕು ಅಂದಲ್ಲ. ಅದಾದ್ಮೇಲೆ ಅಲ್ಲಿ ಹೋಗು, ಆಮೇಲೆ ನೋಡೋಣ. ಈಗ 520.
ಹಾಂ ನೋಡಿ ಗೈಸ್ ಕ್ಯಾಶಿಯರ್. ಮೋಸ ಮಾಡೋರೆ. ಏನು ನಾನು 520 ರೂಪಾಯಿ ಹೇಳಿರೋದು ಅವರೆಷ್ಟು ಕೊಟ್ಟವ್ರೆ? 520ಗೆ. ಏನಲ್ಲ ಎದುರಿಸ್ತೀಯಲ್ಲ. ಸೀರಿಯಸ್ ಆಗಿ ಬ್ರೋ, ಅವ್ರು 520ಗೆ ಹಾಕೋ. ನಾನು 520 ಹೇಳಿದ್ದು. ಎರಡು ಒಂದೇ. ಮತ್ತೆ ಯಾಕೆ 5 ಲೀಟ್ರ್ ಹಾಕೋರೆ? ಇನ್ನೇನು 100 ರೂಪಾಯಿ ಒಂದು ಲೀಟ್ರು. ಅಲ್ಲ 102. ಆಯ್ತು ಸುಮ್ಮನಿರಪ್ಪ. ಆಯ್ತು ಹೇಳು, ಎಲ್ಲಿ ಹೋಗ್ಬೇಕು ಬೇಗ? ಎಲ್ಲ ಹೋಗ್ತಿದ್ದೀನಿ ಹೋಗು ರೆಡಿ. ಗೈಸ್ ಈ ಸಾಂಗ್ ಇವನ್ಗೇನೆ ಹೇಳ್ಬಿಟ್ಟು ಹಾಕ್ಸ್ಕೊಂಡು ಅವನು ಇದೇ ಸಾಂಗ್ ಬೇಕು ಅಂತ. ನಾನೇನು ಹೇಳಿಲ್ಲ. ಮುಂದೆ ಲೆಫ್ಟು. ಗೈಸ್ ನೋಡಿ ಯಾವ ಸಾಂಗ್ ಕೇಳ್ತಾನೆ. ನಾನು ಹಾಕ್ಸ್ಕೊಂಡಿಲ್ಲ ಅಪ್ಪ. ಗೈಸ್ ನಾನು ಫಸ್ಟ್ ವ್ಲಾಗ್ ಹಾಕಿದ್ದೀನಿ, ಅದ್ರಲ್ಲಿ ನೋಡಿ ಹಿಂಗೇನೆ ಒಂದು ಸಾಂಗ್ ಲವರ್ ಬಾಯ್ ಹೇಳ್ಬಿಟ್ಟು ಸಾಂಗ್ ಹಾಕ್ಸ್ಕೊಂಡಿದ್ದ. ಅಯ್ಯೋ ನಿನಗೆ ನೀನೇ ಹಾಕೊಂಡು. ಏಯ್ ನೀನ್ ಹಾಕಿರೋದು. ನನ್ನ ಫೋನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ನಿನ್ ಫೋನಲ್ಲಿ ನೀನ್ ಹಾಕಿರೋದು. ನನ್ನ ಫೋನಲ್ಲಿ ವಿಡಿಯೋ ಮಾಡ್ತಾ ಇರೋದು ನೀನು. ನನ್ನ ಫೋನಲ್ಲಿ ಮಾಡ್ತಾ ಇರೋದು ನಾನು. ತೋರ್ಸು ಇಲ್ಲಿ ಲೆಫ್ಟು. ಯಾವ ರೋಡ್ಗಳು ಇವೆಲ್ಲ? ರೋಡು ಯಾವತ್ತೂ ಬಂದಿಲ್ಲ. ಅದಕ್ಕೆ ಕರ್ಕೊಂಡ್ ಬಂದಿದ್ದು. ಸೈಟಾ? ಡೆಡ್ ಆ್ಯಂಡ್ ರೈಟು. ಈ ಸಾಂಗ್ ನನಗೆ ಸೂಟ್ ಆಯ್ತ ತಾನೆ. ನನಗ ಸೂಟ್ ಆಗೋದು. ಏಯ್ ನಿಂದು ಆಲ್ರೆಡಿ ಯಾವ್ದು ಸೂಟ್ ಆಯ್ತದೆ ಅಂತ ಹಾಕಿದ್ದೀನಿ. ನನಗೆ ಅಂಥದ್ದು ಯಾವುದು ಸೂಟ್ ಆಗೋದು. ಸಾಂಗ್ ಚೆನ್ನಾಗೈತೆ. ಯಾರಾದ್ರೂ ಯಾರು ಬಸ್ ಹೇಳಿದ್ರು. ಕಷ್ಟ ಅಂತ ಇದ್ದೀನಿ ನಾನು. ಗೈಸ್ ನೋಡಿದ್ರಲ್ಲ ಕಾರ್ ಆಕ್ಸಿಡೆಂಟ್ ಆಗಿರೋದು. ಫುಲ್ ಕಾರೇ ದಬಾಕೊಂಬಿಟ್ಟೈತೆ ಗೈಸ್. ಡ್ರಿಂಕ್ ಆ್ಯಂಡ್ ಡ್ರೈವ್. ನಡಿ ಹೋಗೋಣ ಸದ್ಯ ಗೈಸ್. ಯಾರಿಗೇನು ಆಗಿಲ್ವಂತೆ. 3 ಜನ ಬಂದಿದ್ದು ಫ್ಯಾಮಿಲಿ, ಗಂಡ ಹೆಂಡತಿ ಮಗು, ಚಿಕ್ಕ ಮಗು ಬೇರೆ ಐತಂತೆ. ಬಟ್ ಯಾರಿಗೂ ಏನೂ ಆಗಿಲ್ಲ. ಅದಕ್ಕೆ ಗೈಸ್ ಹೇಳೋದು ಯಾವಾಗಲೂ ಸೇಫ್ ಆಗಿರಬೇಕು ಅಂತ. ಬ್ರೋ ಬಾಳೆ ಐತೆ. ಅದಕ್ಕೆ ತಾನೇ ಕೊಡಿಸಿದ್ದು. ಈರುಳ್ಳಿ ಬಿದ್ದೋಗ್ತೈತು. ಎತ್ಕೋ. ಕಾಣಿಸ್ತೀವ ನಾವು? ಕಾಣಿಸ್ತೀವಿ ಅನ್ಕೊಳ್ತೀನಿ, ಗೊತ್ತಿಲ್ಲ. ಗೋಪಿನ ಯಾವ್ದಿಂದ ಮಾಡ್ತಾರೆ? ಹೂಕೋಸು ಕೈಯಿಂದ. ನೆನ್ದಿಂದ ಮಾಡೋಕ್ಕಾಗುತ್ತೆ ಹೇಳು? ಕೈಯಿಂದ ತಾನೇ ಮಾಡೋದು. ಅದು ಬಿಟ್ಟು ಬೇರೆ ಯಂತ್ರದಿಂದ ಮಾಡೋಕ್ಕಾಗುತ್ತೆ? ಹ್ಯಾಂಡ್. ಅದೇ ಎರಡು ಒಂದೇ. ಇಲ್ಲ, ಅದು ಇಂಗ್ಲೀಷ್ ಇದು ಕನ್ನಡ. ಭಾಷೆ ಬೇರೆ ಇಲ್ಲ. ನಾಳೆ ಕೆಮಿಸ್ಟ್ರಿ ಎಕ್ಸಾಮು ಅಥವಾ ನಾಳಿದ್ದು. ನಂಗೆ ಬಯಾಲಜಿ ಎಕ್ಸಾಮ್. ನಿಂಗೆ ನಾಳೆ ಎಕ್ಸಾಮು? ನಾಳಿದ್ದ? ನಾಳೆ ಫುಲ್ ಸಿಲಬಸ್ಸಾ? ನಾಳೆ ಚಿಲ್ ಬ್ರೋ, ಎತ್ನಿಕ್ ಡೇ. ಎರಡನೇ ತಾರೀಕಿಂದ ಬೋರ್ಡ್ ಎಕ್ಸಾಮ್ ಐತೆ ತಾನೆ, ಬೋರ್ಡ್ ಪ್ರಿಪರೇಟ್ರಿ. ನಾಳಿದ್ದ? ಹಂಗಂದ್ರೆ ನಾನು ಫ್ರೀ ಇಲ್ಲ, ಸಂಜೆ ಫ್ರೀ ಇದ್ದೀನಿ. ಟ್ಯೂಸ್ಡೇ ಸಂಜೆ ಫ್ರೀ ನಾನು, 5 ಗಂಟೆ ಮೇಲೆ. ಅಷ್ಟೊತ್ತು ನಾನು ಮನೇಲೇ ಇರ್ತೀನಿ ಬಾ. ನಮ್ದು 2 ಗಂಟೆಗೆಲ್ಲ ಪ್ರೋಗ್ರಾಮ್ ಮುಗಿಬೋದು ಅಂದ್ಕೊಂಡಿದ್ದೀನಿ.
ಏನು ಇಷ್ಟೊಂದು ಖಾರ ಐತೆ. ಏನು ಖಾರ ಆಯ್ತು? ಗೋಬಿ ನಿನಗೆ ನೆಗಡಿ ಆಗೈತೆ ಅದಕ್ಕೆ ಮನಸ್ಸು ಖಾರ. ಸೀರಿಯಸ್ ಆಗಿ ಹೊಟ್ಟೆ ತುಂಬ ಹೋಗೈತೆ. ಬಾಯಿ ತುಂಬಿಲ್ವಲ್ಲ ತಿನ್ನು. ಇವಣ್ಣ ಎಗ್ ರೈಸ್ ಮಾಡೋರು ಬಿಟ್ಬಿಟ್ರು ಬಂದು ಬರ್ತಾನೆ ಇಲ್ಲ. ಓಕೆ ಏನಾಯ್ತು ಏನೋಪ್ಪ ಇವ್ರು ಏನು ಚೆನ್ನಾಗಿ ಮಾಡ್ತಾರಲ್ಲ ಕಣಪ್ಪ. ಅಲ್ಲಿ ಹೋಗೋಣ ಬಾ ರೆಡಿ. ಮೊನ್ನೆ ಗೈಸ್ ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕೋ ಗೊತ್ತಿಲ್ಲ. ಗೈಸ್ ಗೊತ್ತಿಲ್ಲದೆ ನಂಗೆ ವಿಡಿಯೋ ಮಾಡ್ತಾ ಇರೋದು. ಅಣ್ಣ ತಿನ್ನಿಸ್ಬಿಟ್ಟು ಐಸ್ ಕ್ರೀಮ್ನ. ಗೈಸ್ ಅಣ್ಣ ಬರ್ತಾನೆ, ಅದಕ್ಕೆ ಕ್ಯಾಮ್ರಾ ಈ ಕಡೆ ತಿರ್ಸ್ಕೊಂಡ್ಬಿಟ್ಟೆ. ವಿಶಾಲು ಇದು ನನ್ಗೆ ಗೊತ್ತಿರೋ ನಮ್ಮ ಚೆಫ್ ನೋಡಿ, ಚೆಫ್ ಬ್ರೋ ಏನು ಮಾಡ್ತಿದ್ಯಾ? ಟೀ ಮಾಡು. ಟೀಗೆ ಏನೇನು ಹಾಕ್ತಾರೆ? ಕಾಫಿ ಪುಡಿ ಹಾಕ್ತಾರೆ. ಓಕೆ. ಆಮೇಲೆ ಕಾಫಿ ಪುಡಿ, ಉಪ್ಪು, ಆಮೇಲೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ. ಖಾರದ ಪುಡಿ? ಖಾರದ ಪುಡಿ ಆಪ್ಷನಲ್, ಬೇಕಂದ್ರೆ ಹಾಕೊಬೋದು. ಓಕೆ ಓಕೆ. ಇದು ಸ್ವೀಟ್ ಜಾಸ್ತಿ ಬೇಕಂದ್ರೆ ಏನು ಹಾಕಬೇಕು? ಉಪ್ಪು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಜಾಸ್ತಿ ಆಗದಷ್ಟು ಸ್ವೀಟ್. ಯಾರು ನಿನ್ನ ಟೀ ಕುಡಿದವ್ರು ಪಾಪ ನೆಕ್ಸ್ಟ್ ಡೇ ಅವ್ರು ಇರಲ್ಲ ತಾನೆ, ಫುಲ್ ಆಕ್ಟಿವ್ ಆಗಿರ್ತಾರೆ. ನನಗೆ ಟೀ ಮಾಡೋದು ಹೇಳ್ಕೊಟ್ಟಿದ್ರು ನೀನೇ ಕಣ. ಏಯ್ ಕಾರ್ ಓಡಿಸೋದು ನೀನೇ, ಟೀ ಮಾಡೋದು ಹೇಳೋದು ನೀನೇ. ಯಾಕೆ ಇಷ್ಟೊಂದು ಶೂಟ್ ಆಗ್ತಾ ಇದೆಯಾ ಇವತ್ತು? ನಿಂದಿನ ಹೇಳೋ. ಅಮ್ಮ ಇಲ್ಲ ಹೊರಗೆ, ಅದಕ್ಕೆ ಬದುಕೇಂಡೆ, ಇಲ್ಲಾಂದ್ರೆ ಇಷ್ಟೊಂದು ಮುಂದೆ ಹೊಡ್ತಿದ್ದೆ. ಒಳ್ಳೆ ಚಾನ್ಸ್ ಮಿಸ್ ಆಯ್ತಲ್ಲ. ನಾನು ಬೇಕಂದ್ರೆ ವಿಡಿಯೋ ಮಾಡ್ಕೊಂಡು ಏನಾದರೂ ಹೇಳ್ಬಿಡ್ತಿದ್ದೀನಿ. ಏನಿಲ್ಲ, ಇರೋದನ್ನು ಹೇಳ್ತಾ ಇದ್ದೆ. ಇನ್ನೊಂದು ಹಾಕಲಲ್ಲ ಮಂಗ ಸಾಕ. ಇದು ನನ್ನ ಬಿಡೋ ಇಲ್ಲಿ ತೋರಿಸು ಇಲ್ಲಿ ಬ್ರೋ. ಆದರೆ ಎಷ್ಟು ಸೆಕೆಂಡಲ್ಲಿ ಚಾಟ್ ಮಾಡ್ತೀಯಲ್ಲ? ರಿಪ್ಲೈ ನೋಡಿ ಎಷ್ಟು ಬೇಗ ಬರ್ತೀವಿ. ರಿಪ್ಲೈ ಹೆಂಗೆ ಬರೋದಕ್ಕೆ ಅಷ್ಟು ಬೇಗ ಚಾಟ್ ಮಾಡೋದು. ಇಲ್ಲ ಅಂದಿದ್ರೆ ಇಲ್ಲ ಅಂದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ? ನೀವು ಸೀನಿಯರ್ಸು, ನಿಮಗೆ ಗೊತ್ತಿರಬೇಕು. ಟೀ ಹೋಗ್ತಾ ಇದ್ದೆ, ಅದು ನೋಡು ಸೀನಿಯರ್ ಅಂತ. ಯಾರು ಗುರು? ನಾನು, ನೀನು ಶಿಷ್ಯ. ಅದೇ ನಾನು ಗುರು, ನೀನು ಶಿಷ್ಯ. ನೀನು ನಿನ್ನ ಡೇಟ್ ಆಫ್ ಬರ್ತ್ ಹೇಳು. ನೀನು ಹಾಂ, ಡೇಟ್ ಆಫ್ ಬರ್ತು ಬೇಡ, ಅದೆಲ್ಲ ರಿವೀಲ್ ಮಾಡಬಾರ್ದು. ಯಾಕೆ ರಿವೀಲ್ ಮಾಡಲ್ಲ ಹೇಳಿ? ನೀನು ನನಗಿಂತ ಚಿಕ್ಕವನು ಅಂತ ಗೊತ್ತಾಗ್ಬಿಟ್ಟು ನೀನೇ ಶಿಷ್ಯ ಅಂದ್ಬಿಡ್ತೀನಿ ಅಂತ. ಏಯ್ ಸಾಕು ಸಾಕು. ಗೈಸ್ ನೋಡಿ, ಇಲ್ಲೇ ವರ್ಕೌಟ್ ಮಾಡೋದು ಇವರು. ಜಿಮ್ಗೆ ಹೋಗ್ಬಿಟ್ಟು ಬಂದು ಇಲ್ಲಿ ವರ್ಕೌಟ್ ಮಾಡೋದು. ಇವಾಗ ಓಡ್ತಾರೆ ನೋಡಿ ಗೈಸ್, ಚಿರತೆಗಿಂತ ಸ್ಪೀಡಾಗಿ ಓಡ್ತಾನೆ. ಇನ್ಮೇಲೆ ರಾಕಿನೂ ವರ್ಕೌಟ್ ಮಾಡ್ತಾನೆ. ಬ್ರೋ ಅಡ್ಜಸ್ಟ್ ಆಗ್ಬಿಟ್ಟು ಅದಕ್ಕೆ. ಗೈಸ್ ಪಾಪ ರಾಕಿಗೆ ಏನು ಹಿಂಸೆ ಕೊಡ್ತಾನೆ ನೋಡಿ ಗೈಸ್. ನೆಮ್ಮದಿಯಾಗಿ ಇರಕ್ಕೆ ಬಿಡ್ತಾಯಿಲ್ಲ ಅದಕ್ಕೆ. ಸಾಕು ಬಿಡೋದು.
ಇರು ನಿಮ್ಮ ಜಿಮ್ ಏರಿಯಾ ತೋರ್ಸೋಣ ಎಲ್ಲರಿಗೂ. ಗೈಸ್ ನೋಡಿ, ಇದು ಸೈಕಲ್, ಡಂಬಲ್ಸ್ ಎಲ್ಲ ಇದೆ. ಜೊತೆಗೆ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಾರೆ. ಹಾಯ್ ಬ್ರೋ, ಮತ್ತೆ ಸಿಗುವ. ಹಾಯ್.